ಬಂದಿದ್ದಾರೆ? ಯಾರು ಬಂದಿದ್ದಾರೆ? ವಾವ್, ಗವ್ಯ ಬಂದಿದ್ದಾಳೆ. ಗಮ್ಯ ಬಂದ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 2 o'clock ಆಗ್ತಿದೆ. ಮಕ್ಕಳು ಮಲ್ಕೊಂಡು ಎದ್ದು ಊಟ ಮಾಡಿ. ಯಾರ್ದಿದು? ನಿಂದ ಏನು ಮಾಡ್ತಿದ್ಯಾ? ಮೋಸ್ಟ್ ವೈಟಿಂಗ್ ಗರ್ಲ್ ಅಂತೆ ನಮ್ಮ ಗವ್ಯ. ಯಾಕೆ ಅಂತಂದ್ರೆ ಇವಳು ಲೋಟ ಅಲ್ಲ, ಅದು ಜಗ್. ಹೆಂಗ್ ಕುಡಿಯೋದು? ಹಂಗೆ ಕುಡಿಯೋದಾ? ಏನು ಕುಡಿಯೋದು ಹಂಗೆ? ಜಿಯಾ ಕುಡಿಯೋದಾ? ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಥರ್ಸ್ಡೇ ವ್ಲಾಗ್. ಇವತ್ತು ಸ್ಪೆಷಲ್ ವಿಡಿಯೋ ಏನಂತಂದರೆ, ನಮ್ಮ ಗವ್ಯ ಫಸ್ಟ್ ಡೇ ಆಫ್ ಸ್ಕೂಲ್ ಇದೆ ಇವತ್ತು. ಲೈಕ್ ನಿನ್ನೆ ವೆಲ್ಕಮ್ ಡೇ ಆಯ್ತಲ್ವಾ, ಇವತ್ತು ಸ್ಕೂಲಿಗೆ ಹೋಗ್ತಿದ್ದಾಳೆ. ನಮ್ಮ ಗವ್ಯದು ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್ ಇರೋದ್ರಿಂದ ಅವಳಿಗೆ ಫ್ಯೂಚರಲ್ಲಿ ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಬೆಳಗ್ಗೆ ಎದ್ಬಿಟ್ಟು ಆ್ಯಸ್ ಯೂಶ್ವಲ್ ಬಿಸಿನೀರು ಕುಡಿದು ಇನ್ನು ಶಾಪ್ಗೆ ಹೋಗ್ತಾ ಇದ್ದೀನಿ. ಹಾಲು ತಾಂಬರಕ್ಕೆ ಶಾಪ್ಗೆ ಹೋಗ್ತಾ ಇದ್ದೀನಿ. ನಾನೇ ಒಂದೊಂದು ದಿವಸ ಒಂದೊಂದು ಡೇನು ಕಂಪೇರ್ ಮಾಡ್ಕೊತಾ ಇರ್ತೀನಿ. ಏನಕ್ಕೆ ಅಂತಂದರೆ, ಇವತ್ತು ಬೇಗ ಎದ್ದಿದ್ದೀನ, ಇಲ್ಲ ನಾಳೆ ಬೇಗ ಎದ್ದಿದ್ದೀನ. ಬೇಗ ಎದ್ದಿದ್ದ ದಿವಸ ಎಷ್ಟು ಕೆಲಸಗಳು ಬೇಗ ಆಗ್ತವೆ, ಆ್ಯಂಡ್ ಲೇಟಾಗಿ ಎದ್ದಿದ್ದ ದಿವಸ ಎಷ್ಟು ಕೆಲಸಗಳು ಬೇಗ ಆಗ್ತವೆ ಅಂತ ಹೇಳ್ಬಿಟ್ಟು ನಾನೇ ಕಂಪೇರ್ ಮಾಡ್ಕೊತಾ ಇರ್ತೀನಿ ಅವಾಗವಾಗ. ಆಮೇಲೆ ನಾನು ಹಾಲು ಮತ್ತು ಮೊಟ್ಟೆ ಮತ್ತು ಟೀ ಪುಡಿನ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮೊಟ್ಟೆ ನಾನು ಮನೇಲಿ ಸ್ಟಾಕ್ ಇಡೋದಿಲ್ಲ, ಯಾವಾಗ ಬೇಕೋ ಆವಾಗ ಫ್ರೆಶ್ ಆಗಿ ಅಂಗಡಿಯಿಂದ ತೊಗೊಂಬಂದ್ಬಿಡ್ತೀನಿ. ಫಸ್ಟು ತಂದಮೇಲೆ ಒಂದು ಸತಿ ಕ್ಲೀನ್ ಮಾಡಿಬಿಟ್ಟು ಮೊಟ್ಟೆನ ಆಮೇಲೆ ನೀರಲ್ಲಿ ಹಾಕಿ ಈ ಥರ ಚೆಕ್ ಮಾಡ್ತೀನಿ. ಲೈಕ್ ಅದು ಮೊಟ್ಟೆ ನೀರೊಳಗೆ ಮುಳುಗಿದ್ರೆ ಅದು ಫ್ರೆಶ್ ಆಗಿದೆ, ಅದು ನೀರು ಮೇಲೆ ತೇಲಿದ್ರೆ ಅದು ಫ್ರೆಶ್ ಆಗಿಲ್ಲ ಅಂತೇಳಿ. ಸೊ ಮೊಟ್ಟೆ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡ್ತೀನಿ. ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ಪುಲಾವ್ ಮಾಡ್ತಾಯಿದ್ದೀನಿ, ವೆಜ್ ಪುಲಾವ್. ನಮ್ಮ ಮನೇಲಿ ವೆಜ್ ಪುಲಾವ್ ಮಾಡಿದಾಗ ಅದಕ್ಕೆ ಸೈಡ್ ಡಿಶ್ ಆಗಿ ಬಂದು ಬಾಯ್ಲ್ಡ್ ಎಗ್ ಇರಬೇಕು. ಅದಿದ್ದರೆ ಒಂಥರ ಇಷ್ಟಪಟ್ಟು ತಿಂತಾರೆ ನಮ್ಮ ಹಸ್ಬೆಂಡು. ಸೊ ಹಾಗಾಗಿ ಬಾಯ್ಲ್ಡ್ ಎಗ್ ಮಾಡಿಕೊಡ್ತಾ ಇದ್ದೀನಿ. ನಾನು ಯಾವಾಗಲೂ ವೆಜ್ ಪುಲಾವ್ ಮಾಡಬೇಕಾದ್ರೆ ಒಂದೊಂದು ಸತಿ ಏನು ಜಾಸ್ತಿ ಮಸಾಲೆ ಹಾಕ್ದಂಗೆ ಮಾಡ್ತೀನಿ, ಒಂದೊಂದು ಸತಿ ಮಸಾಲೆ ಪೇಸ್ಟ್ ಪ್ರಿಪೇರ್ ಮಾಡ್ಕೊಂಡು ಮಾಡ್ತೀನಿ. ಸೊ ಇವತ್ತಂತೂ ಲೈಟಾಗಿ ಮಸಾಲೆ ಪೇಸ್ಟ್ನ ಪ್ರಿಪೇರ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಈ ಥರ ನೀರಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಹಸೆ ಕೊಬ್ಬರಿ ತುರಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. 1-2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ. ಲಾಸ್ಟಲ್ಲಿ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಮಸಾಲೆ ಪೇಸ್ಟ್ ರೆಡಿ ಆಗುತ್ತೆ. ಈ ಪೇಸ್ಟ್ ಹಾಕಿದ್ರೆ ಪುಲಾವ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಾನಂತೂ ವೆಜ್ ಪುಲಾವ್ ಮಾಡಿದಾಗ ಖಂಡಿತ ಸೋಯಾ ಚಂಕ್ಸ್ ಹಾಕ್ತೀನಿ, ಬಿಕಾಸ್ ನಮ್ಮ ಮಕ್ಳಿಗಂತೂ ಸೋಯಾ ಚಂಕ್ಸ್ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಸೋಯಾ ಚಂಕ್ಸ್ ಹಾಕ್ತಾ ಇರ್ತೀನಿ. ಸೊ ವೆಜ್ ಪುಲಾವ್ ಪ್ರಿಪೇರ್ ಮಾಡಿದ್ದಾಯಿತು. ಆ್ಯಂಡ್ ಇವಾಗ ಬಂದು ನಮ್ಮ ಮನೇಲಿ ಹಸು ಬಂದಿತ್ತು, ಲೈಕ್ ಗೇಟ್ ಹತ್ರ ಬಂದಿತ್ತು ಹೊರಗಡೆ. ಇನ್ನು ಮನೆ ಹತ್ರ ಒಳಗಡೆ ಕರ್ಕೊಂಬಿಟ್ಟು ಇನ್ನು ಬೆಲ್ಲ ಮತ್ತು ಅಕ್ಕಿನ ಇಟ್ಬಿಟ್ವಿ. ಅದು ಬೆಲ್ಲ ತಿಂತು, ಆಮೇಲೆ ಅಕ್ಕಿ ಅವರೇ ತೊಗೊಂಡ್ರು. ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಮಕ್ಕಳೆಲ್ಲ ಪೂಜೆ ಮಾಡಿದ್ರು. ನೋಡಿ, ನಮ್ಮದು ವೆಜ್ ಪುಲಾವ್ ಕೂಡ ರೆಡಿ ಆಯಿತು. ಅದಕ್ಕೆ ಕಾಂಬಿನೇಷನ್ ಆಗಿ ಬಾಯ್ಲ್ಡ್ ಎಗ್ ಮತ್ತು ಮೊಸರು ಬಜ್ಜಿ. ಸೊ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಸ್ಯಾಂಡ್ವಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಟಿದ್ದೀನಿ. ಮಾರ್ನಿಂಗ್ ಹಪ್ಪದ ಬೇಡ. ಓಕೆ, ತಿನ್ನು. ಮುಗಿ ನೀಟಾಗಿ ಮುಗಿ ಜೇಜಿ ಕೈ. ಹಾಂ, ವಾವ್. ಇಲ್ಲಿ ಮುಖ ತೋರಿಸು ಒಂದು ನಿಮಿಷ. ಹಿಂದೆ ಬೇಡ, ಮುಂದೆನೇ ಕೂತ್ಕೋ. ಬಾಯ್ ಬಂಗಾರ. ನಿನ್ನೆ ಸ್ಟಾರ್ಟ್ ಆಗಿಲ್ವಾ ಸ್ಕೂಲು? ಗಮ್ಮೆ ನಾನು 2 days. ಗವ್ಯ ಹೋಯ್ತು, ಗವ್ಯ ಸ್ಕೂಲಿಗೆ ಹೋಯ್ತು. ಸೊ ಗಮ್ಯ ಅಂತೂ ಮನೇಲಿದ್ದಾಳೆ, ಗವ್ಯ ಸ್ಕೂಲಿಗೆ ಹೋಯ್ತು. ಇನ್ನು ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಓಕೆ, ಬಾಯ್. ಹಾಯ್ ಫ್ರೆಂಡ್ಸ್, ಸೊ ಈಗ ಟೈಮ್ ಬಂದು 10 o'clock ಆಗ್ತಿದೆ. ನೋಡಿ, ಟೀ ಕುಡಿತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಟೀ ಕುಡಿತಾ ಇದ್ದೀನಿ. ಬೆಳಗ್ಗೆ ಟೀ ಕುಡ್ದಿಲ್ಲ, ಸೊ ಅದಕ್ಕೆ. ನಮ್ಮ ಗಮ್ಯ ನೋಡು, ಗಮ್ಯ ಏನು ಮಾಡ್ತಿದ್ಯಾ ನೋಡು ಒಂದ್ಸಲ. ಆ್ಯಕ್ಚುಲಿ ಗವ್ಯ ಸ್ನ್ಯಾಕ್ಸ್ ಬಾಕ್ಸ್ಗೆ ಸ್ಯಾಂಡ್ವಿಚ್ ಮಾಡಿಕೊಟ್ಟೆ. ಸೊ ಹಾಗೆ ಗಮ್ಯ ಇವಾಗ ತಿಂತಾ ಇದ್ದಾಳೆ.
ಗಮ್ಯಾಗೆ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟು. ಇನ್ನು ಗವ್ಯಾಗೆ ಮಾತ್ರ ಇವತ್ತು ಫಸ್ಟ್ ಡೇ ಇನ್ನು ನಿನ್ನೆ ವೆಲ್ಕಮ್ ಇತ್ತು. ಸೊ ಇವತ್ತು ಫಸ್ಟ್ ಡೇ ಇದೆ ಸ್ಕೂಲು. ಇನ್ನು 1 ಅವರ್ ಜಸ್ಟ್ 1.5 ಅವರ್ ಅಷ್ಟೇ ನೋಡ್ಕೊತೀವಿ. ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ, ಅಂದರೆ ಅಭ್ಯಾಸ ಆಗೋಕ್ಕೆ. ಇವತ್ತು ಥರ್ಸ್ಡೇ ಮತ್ತು ನಾಳೆ ಫ್ರೈಡೇ, ಇನ್ನು ಸ್ಯಾಟರ್ಡೆ ಸಂಡೇ ಹಾಲಿಡೇ ಅಲ್ವಾ. ಸೊ ಹಾಗಾಗಿ ಒಂದು 2 ಡೇಸ್ ಮಾತ್ರ ಒಂದು 1.5 ಅವರ್, ಅಂದರೆ 9:30 to 11 o'clock ತನಕ ಅಷ್ಟೇ. ನೆಕ್ಸ್ಟ್ ಮಂಡೆಯಿಂದ 12:30 ತನಕ ಇರ್ತಾಳೆ. ಸೊ ಈಗ 11 o'clock ಹೋಗ್ಬಿಟ್ಟು ಮತ್ತೆ ಕರ್ಕೊಂಬರ್ಬೇಕು. ನಾನು ಗಮ್ಯ ಸ್ಕೂಲ್ ಹತ್ರ ಹೋಗಿ ಗವ್ಯನ ಕರ್ಕೊಂಬರ್ಬೇಕು. ಇನ್ನು ನಮ್ಮ ಚಿಕ್ಕತ್ತೆ ಊರಿಗೆ ಹೋಗ್ತಾಯಿದ್ರು, ಬಸ್ ಸ್ಟಾಪ್ಗೆ ಬಂದಿದ್ದೆ ಅವ್ರನ್ನ ಡ್ರಾಪ್ ಮಾಡೋಕ್ಕೆ. ಆಮೇಲೆ ನೋಡಿ ಬೆಳಗ್ಗೆ ನಮ್ಮ ವರ್ತೂರಲ್ಲಿ ಎಷ್ಟು ಟ್ರಾಫಿಕ್ ಇದೆ. ಸೊ ಇವಾಗ ಟೈಮ್ ಬಂದು 11 o'clock ಆಯಿತು. ಸ್ಕೂಲ್ ಹತ್ರ ಬಂದ್ವಿ. ನೋಡಿ ನಮ್ಮ ಫ್ರೆಂಡ್ ಮಗಳು ಆದ್ಯ ಆಚೆ ಬಂದ್ಲು ಇವಳು ಫಸ್ಟು. ಇನ್ನು ನಮ್ಮ ಗವ್ಯ ಒಳಗಡೆ ಇದ್ದಾಳೆ. ಸೊ ಇವತ್ತು ಇನ್ನು ಅವ್ರಿಗೆ ಅಭ್ಯಾಸ ಆಗಲಿ ಅಂತ ಹೇಳಿಬಿಟ್ಟು ಒಂದು 1 ಅವರ್ ಬೇಗನೆ ಬಿಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಗವ್ಯ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ್ಲು. ಹಾಯ್ ಮಾಡು ಗವ್ಯ, ಹಾಯ್ ಮಾಡು, ಹಾಯ್ ಮಾಡು ಗವ್ಯ, ಹಾಯ್. ಎಲ್ಲೋಗಿ ಬಂದೆ ಗವ್ಯ? ಏನ್ ಮಾಡಿದೆ ಸ್ಕೂಲಲ್ಲಿ, ಏನ್ ಮಾಡಿದೆ? ಊಟ ತಿಂದ. ಆಮೇಲೆ ಇನ್ನೇನ್ ಮಾಡಿದೆ? ಬರ್ದ? ಏನ್ ಬರ್ದೆ? ABCD ಬರ್ದ. ಆಮೇಲೆ ಇನ್ನೇನ್ ಮಾಡಿದೆ? ಇನ್ನೊಂದು ABCD ಬರ್ದ? ಎಲ್ಲ ಬರ್ದ? ವಾವ್, ಸೂಪರ್, ಗುಡ್ ಗರ್ಲ್. ಆಮೇಲೆ ಇನ್ನೇನ್ ಮಾಡಿದೆ? ನಿನಗಿಷ್ಟ ಆಯ್ತಾ ಸ್ಕೂಲ್? ಇರೋ ಗವ್ಯ ಗವ್ಯ, ನಿನ್ಗಿಷ್ಟ ಆಯ್ತಾ ಸ್ಕೂಲ್? ಇಷ್ಟ ಆಯ್ತಾ? ಇಲ್ಲಿ ಬಾ, ಇಲ್ಲಿ. ಸ್ಕೂಲ್ ಇಷ್ಟ ಆಯ್ತಾ ಗವ್ಯ? ಸ್ಕೂಲ್ ಇಷ್ಟ ಆಯ್ತಾ? ಹೌದಾ? ಆಮೇಲೆ ಸ್ಕೂಲಲ್ಲಿ ಅಳ್ತಿದ್ದ ನೀನು? ನೋಡು ಆ್ಯಕ್ಟಿಂಗ್ ನೋಡಿ, ಎಷ್ಟು ಆ್ಯಕ್ಟ್ ಮಾಡ್ತಿದ್ದಾಳೆ. ಹೇಳು ಗವ್ಯ ನೀಟಾಗೆ. ಗವ್ಯ ಸ್ಕೂಲಲ್ಲಿ ಅಳ್ತಿದ್ದ, ಸುಮ್ಮನೆ ಇದ್ದ? ನೀಟಾಗಿ ಹೇಳು. ನೋಡಿ ವಾಯ್ಸ್ ಚೇಂಜ್ ಮಾಡಿಬಿಟ್ಟು ಅವಳು ಹೆಂಗೆ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ ಅಂತ. ಸುಮ್ಮನೆ ಇದ್ಲಂತೆ, ಅಳ್ತಿರ್ಲಿಲ್ವಂತೆ. ಅವ್ರ ಮ್ಯಾಮ್ ಏನು ಹೇಳಿದ್ರು ಅಂದರೆ, ಫುಲ್ ಆ್ಯಕ್ಟಿವ್ ಆಗಿದ್ದಾಳೆ ಮ್ಯಾಮ್. ಎಷ್ಟು ಖುಷಿಯಾಗಿದ್ದಾಳೆ ಅಂದರೆ ಅವಳು, ಅಷ್ಟು ಖುಷಿಯಾಗಿದ್ದಾಳೆ. ಆ್ಯಂಡ್ ಮನೆಯಿಂದ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೂಡ ನೀವು ನೋಡಿದ್ರಲ್ಲ ಎಷ್ಟು ಖುಷಿಯಾಗಿದ್ದಾಳೆ ಅಂದರೆ ಅಷ್ಟು ಖುಷಿಯಾಗಿದ್ದಾಳೆ ಅವಳು. ಮುಚ್ಚಿದ್ದೀನಿ. ಯಾರು ಬಂದಿದ್ದಾರೆ? ವಾ, ಗವ್ಯ ಬಂದಿದ್ದಾಳೆ, ಗಮ್ಯ ಬಂದಿದ್ದಾಳೆ. ಸರಿ, ನೀಟಾಗಿ ನಿಂತ್ಕೊಂಡ್ರೆ ನಾನು ಫೋಟೋಸ್ ತೆಗಿತೀನಿ, ಆಯಿತಾ? ನಿಂತ್ಕೊ, ಮತ್ತೆ ಬೇಗ ನೀಟಾಗಿ ನಿಂತ್ಕೊ. ಗಮ್ಯ ನೀನು ಸೈಡ್ ಬಾ ಗಮ್ಯ, ಅವಳದಷ್ಟೇ ಫೋಟೋ ತೆಗಿತೀನಿ ಸಿಂಗಲ್ಲು. ಸ್ವಲ್ಪ ಬ್ಯಾಕ್, ಗೋ ಬ್ಯಾಕ್. ವೆರಿ ಗುಡ್. ಸ್ಟ್ರೈಟಾಗಿ ನಿಂತ್ಕೋಬೇಕಾಯ್ತಾ? ವಾವ್, ಮನೆ ಐತಾ ಬುಕ್ ಮೇಲೆ? ಯಾರ್ದದು ಬುಕ್ಕು? ನಿಂದ? ರೈಮ್ಸ್ ಬುಕ್ ಅದು? ಆಯ್ತು, ನಿಂದೆ ಸುಂದರ. ಅಂದ್ರೆ ಅದು ನಿಮ್ಮ ಸ್ಕೂಲ್ ಹಂಗೆ ಅನ್ಬಾರ್ದು. ಅದು ಹಂಗೆ ಮಾಡ್ಬೇಕು, ಫೋಲ್ಡ್ ಮಾಡಬಾರ್ದು, ಮ್ಯಾಮ್ ಹೊಡಿತಾರೆ. ಇದ್ರಲ್ಲಿ ನೋಡು, ಇದೇನು ಬುಕ್ ಹೇಳು? ಏನು ಬುಕ್ ಇದು? ಅದು ಮನೆ ಐತಾ ಇದ್ರ ಮೇಲೆ? ತೋರಿಸಿ, ಇಲ್ಲಿ ವಿಡಿಯೋಗೆ ತೋರಿಸು. ಹೌದಾ? ಈ ಬುಕ್ ಯಾರಿಗೆ ಇದು? ಅಂತೆ ನಮ್ಮ ಗವ್ಯ. ಯಾಕೆ ಅಂತಂದರೆ ಇವಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಸ್ಕೂಲು ಅಂತ ಹೇಳಿ. ಬಿಕಾಸ್ ಲಾಸ್ಟ್ ಇಯರು ಗಮ್ಯನ ಜಾಯಿನ್ ಮಾಡಿಸಿದ್ವಲ್ಲ. ಸೊ ಅವಾಗಿಂದನೂ ಗವ್ಯ ನಾನು ಸ್ಕೂಲಿಗೆ ಹೋಗ್ತೀನಿ, ಗಮ್ಯ ಜೊತೆ ನಾನು ಹೋಗ್ತೀನಿ ಅಂತ ಹೇಳಿ ತುಂಬ ಕ್ಯೂರಿಯಾಸಿಟಿ ಇತ್ತು ಅವಳಿಗೆ ಸ್ಕೂಲಿಗೆ ಹೋಗೋಕ್ಕೆ. ಆ್ಯಂಡ್ ತುಂಬ ಇಂಟ್ರೆಸ್ಟ್ ಆ್ಯಕ್ಚುಲಿ. ಸೊ ಹಾಗಾಗಿ ನಾವು 1 ಇಯರಿಂದ ಡಿಲೇ ಮಾಡಿದ್ವಲ್ಲ. ಸೊ ಅಂದರೆ ಕಮ್ಮಿ ಏಜ್ ಅಲ್ವಾ ಅಂತ ಹೇಳಿ ನಾವು ಲಾಸ್ಟ್ ಇಯರ್ ಜಾಯಿನ್ ಮಾಡಿಸಿಲ್ಲ. ಸೊ ಈ ಇಯರ್ ಜಾಯಿನ್ ಮಾಡಿಸಿದ್ವಿ. ಬಟ್ ತುಂಬ ಖುಷಿ ಆಗ್ಬಿಡ್ತು ಅವಳಿಗೆ ಸ್ಕೂಲಿಗೆ ಜಾಯಿನ್ ಮಾಡಿಸಿದ್ದಕ್ಕೆ. ಸೊ ಹಾಗಾಗಿ ಲಾಸ್ಟ್ ಇಯರಿಂದ ಅವರು ನೋಡಿದಾರಲ್ವ, ನಾನು ಡೈಲಿ ಗಮ್ಯನ ಪಿಕಪ್ ಮಾಡ್ಕೊಳ್ಳೋಕ್ಕೆ ಅಂತ ಡೈಲಿ ಸ್ಕೂಲ್ ಹತ್ರ ಹೋಗ್ತಿದ್ನಲ್ಲ. ಸೊ ಆವಾಗ ಗವ್ಯ ಕೂಡ ನನ್ನ ಜೊತೆ ಡೈಲಿ ಬರ್ತಿದ್ಲು. ಆವಾಗ ಡೈಲಿ ಅವ್ರ ಮ್ಯಾಮ್ ಅವ್ರಿಗೆಲ್ಲರಿಗೂ ಮಾತಾಡ್ಸೋದು, ಬಾಯ್ ಹೇಳೋದು, ಹಾಯ್ ಹೇಳೋದು, ಹಾಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ಲು.
ಸೊ ಅವರಿಗಂತೂ ಗವ್ಯ ತುಂಬ ಇಷ್ಟ ಆಗಿಬಿಟ್ಲು. ಆ್ಯಂಡ್ ತುಂಬ ವೆಯ್ಟಿಂಗ್ ಗರ್ಲ್ ಅಂತ ಹೇಳಿದ್ರು, ಮೋಸ್ಟ್ ವೆಯ್ಟಿಂಗ್ ಗರ್ಲ್ ನಮ್ಮ ಸ್ಕೂಲ್ಗೆ ಅಂತ ಹೇಳಿದ್ರು ಇವತ್ತು. ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ಆ್ಯಕ್ಟಿವ್ ಇದ್ದಾಳೆ ನಿಮ್ಮ ಮಗಳು, ಇಂಥ ಮಕ್ಕಳು ನಮಗೆ ಬೇಕು ಅಂತ ಹೇಳಿ ಅವರು ತುಂಬ ಖುಷಿಪಟ್ಟರು. ಸೊ ನಮಗೆ ಪೇರೆಂಟ್ಸ್ ಆಗಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಗವ್ಯನ ನೋಡಿದ್ದಕ್ಕೆ. ಆ್ಯಂಡ್ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಅವಳು ಒಂಚೂರು ಅಳ್ತಾನೇ ಇಲ್ಲ, ಅಷ್ಟು ಚೆನ್ನಾಗಿದ್ದಾಳೆ ಇವತ್ತು ಕ್ಲಾಸಲ್ಲಿ ಅವಳು. ಬೆಳಗ್ಗೆ ಡ್ರಾಪ್ ಮಾಡೋಕ್ಕೆ ಸ್ಕೂಲ್ ಹತ್ರ ಹೋಗಿದ್ರಲ್ಲ, ಸೊ ಅವ್ರು ಹೇಳಿದ್ರಂತೆ ಟೀಚರ್ಸು, ಮೋಸ್ಟ್ ವೆಯ್ಟಿಂಗ್ ಗರ್ಲ್ ನಮಗೆ ಗವ್ಯ ನಮ್ಮ ಸ್ಕೂಲ್ಗೆ ಅಂತ ಹೇಳಿ. ಸೊ ಅವರಪ್ಪಂಗೆ ಫುಲ್ ಖುಷಿ ಆಗಿಬಿಟ್ಟಿದೆ. ಆಮೇಲೆ ಅವರಪ್ಪ ನನ್ನ ಹತ್ರ ಶೇರ್ ಮಾಡಿದ್ರು ಆ್ಯಂಡ್ ನನಗೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಸೊ ಗಮ್ಯದ ಬಂದು ಮಂಡೇ ರೀಓಪನ್ ಇರೋದು. ಸೊ ಕೂತಿದ್ದಾಳೆ, ಎಲ್ಲಿ ಇದನ್ನು ಡ್ರಾವರ್ ಓಪನ್ ಮಾಡಿಬಿಟ್ಟು ನೋಡಿ ಎಲ್ಲಿ ಕೂತಿದ್ದಾಳಂತೆ ನೋಡ್ರಿ. ನೋಡ್ರಿ ನೋಡಿ, ಓ ಮೈ ಗಾಡ್ ದೇವ್ರೆ, ನೋಡಿ ಬಾಕ್ಸ್ ಎಲ್ಲ ಕೆಳಗಾಗ್ಬಿಟ್ಲು. ನಿಜ ಗವ್ಯನ್ಗಿಂತ ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಗಮ್ಯ, ನೀನು ಯಾವಾಗ ಫಸ್ಟು ಸ್ಕೂಲ್ಗೆ ಹೋಗ್ತೀಯಾ ಅಂತ. ಗವ್ಯನೇ ಫಸ್ಟ್ ಹೋದ್ಲು, ನಿನಗೆ ಯಾವಾಗ ಸ್ಟಾರ್ಟ್ ಆಗುತ್ತೋ. ಇನ್ನೊಂದು 3 days ಮೋಸ್ಟ್ ಐ ಆಮ್ ವೆಯ್ಟಿಂಗ್ ಫಾರ್ ಯು. ನೀನು ಯಾವಾಗ ಸ್ಕೂಲ್ಗೆ ಹೋಗ್ತೀಯಾ ಅಂತ ನಾನು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಮ್ಮ ಗವ್ಯಗಿಂತ ಗಮ್ಯನೇ ಸಿಕ್ಕಾಪಟ್ಟೆ ತಿಡ್ಗೆ. ನೋಡಿ ಎಲ್ಲಿ ಓಪನ್ ಮಾಡಿ ಕೂತಿದ್ದಾಳೆ. ಇಳಿತೀಯ ಒದೆ ಕೊಡ್ಲಾ ನಾನು? ಇಳಿ ಮತ್ತೆ ಬೇಗ. ಏನೋ ಒಂದು ಮನೆಯಲ್ಲಿ ಕಿತ್ತಾಕೋದು, ತೀಟಿಗೆ ಮಾಡೋದು, ಏನೋ ಒಂದು ಮಾಡ್ತಿರ್ತಾಳೆ. ಹುಷಾರಾಗಿಳಿ, ಹುಷಾರಾಗಿಳಿ. ಎಲ್ಲಿ ಹತ್ತಿದೆಯಾ ನೋಡು, ಏನು ಬೇಕಿತ್ತ ಅಂತ ಹತ್ತದೆ ನಿನ್ನ ಮೇಲಕ್ಕೆ. ಇದು ಕೈ ಬಿಡು, ಏನಕ್ಕೋಸ್ಕರ ಹತ್ತಿದ್ದೆ ನೋಡಿ. ಗವ್ಯ ಜೋಲಿಯಲ್ಲಿ ಮಲಗಿದ್ದಾಳೆ ನೋಡಿ. ಗವ್ಯ ಸ್ಕೂಲ್ಗೆ ಹೋಗಿ ಬಂದು ಎಷ್ಟು ಚೆನ್ನಾಗಿ ಮಲಗಿದ್ದಾಳೆ ಜೋಲಿಯಲ್ಲಿ. ಇವಳು ನೋಡು ಎಲ್ಲ ಎಷ್ಟು ಕಿತ್ತಾಕ್ತಿದ್ದಾಳೆ ನೋಡ್ರಿ. ಏನು ಬೇಕಿತ್ತು ಹೇಳು ನಿನಗೆ? ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 2 o'clock ಆಗ್ತಿದೆ. ಮಕ್ಕಳು ಮಲ್ಕೊಂಡು ಎದ್ದು ಊಟ ಮಾಡಿಬಿಟ್ಟು ಈಗ ಓದ್ಕೊತಾ ಇದ್ದಾರೆ. ಏನು ಓದ್ತಿದ್ದಾರೆ ಅಂತೇಳಿ ತೋರಿಸ್ತೀನಿ ನೋಡಿ. ಹಾಯ್ ಗಮ್ಯ, ಯಾರು ಬುಕ್ಸ್ ಕೊಡಿಸಿದ್ದು? ದಿವಿಶ್ ಮಾಮ ಕೊಡಿಸ್ತಾ? ಯಾರು ದಿವಿಶ್ ಮಾಮ ಅಂದರೆ? ಅಪ್ಪ ಫ್ರೆಂಡ್ ಬುಕ್ಸ್ ಕೊಡಿಸಿದಾರಾ? ಏನೇನು ಬುಕ್ಸ್ ಕೊಡಿಸಿದ್ದಾರೆ? ನಿಂಗೆ ಖುಷಿ ಆಯ್ತಾ? ಗವಿ ಏನು ಮಾಡ್ತಿದ್ಯಾ? ಕ್ಯಾಚ್ ಆಡೋದಾ? ಆಮೇಲೆ ನೆಕ್ಸ್ಟ್ ಆ್ಯಕ್ಚುಲಿ ಇವ್ರಿಗಂತೂ ಬುಕ್ಸ್, ಹೊಸ ಬುಕ್ಸ್ ಬಂದಿದ್ದಾವೆ ಮನೆಗೆ ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಗಿಬಿಡುತ್ತೆ. ಆಮೇಲೆ ಬುಕ್ಸ್ ಏನಾದರೂ ಹಳೇವಾಯಿತು ಅಂದರೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ವೆರಿ ಗುಡ್, ವೆರಿ ಗುಡ್. ಲೋಟ ಅಲ್ಲ, ಅದು ಜಗ್. ಹೆಂಗೆ ಕುಡಿಯೋದು? ಹಂಗೆ ಕುಡಿಯೋದಾ? ಏನು ಕುಡಿಯೋದು ಹಂಗೆ? ಜಿಯಾ ಕುಡಿಯೋದಾ? ವೆರಿ ಗುಡ್. ನೆಕ್ಸ್ಟ್ ನಿನ್ಗೇನೇನು ಗೊತ್ತ ಹೇಳು? ವೆರಿ ಗುಡ್. ಓಕೆ. ಮೊಟ್ಟೆ ಅಲ್ಲ ಅದು, ಮೊಟ್ಟೆನೇ. ನೆಕ್ಸ್ಟ್ ಏನದು ಹೇಳು? ಪೆಂಗ್ವಿನ್. ಅದು ಪೆಂಗ್ವಿನ್. ಫ್ಲವರ್, ರೋಸ್ ಅಂತದ್ದು. ಹೆಂಗನ್ನತ್ತೆ ಗವ್ಯ ಅದು? ಕುದುರೆ ಅಲ್ಲ ಅದು, ಝೀಬ್ರಾ. ಓಕೆ, ನೆಕ್ಸ್ಟ್. ಇನ್ನು ನೈಟ್ ಊಟ ಮಾಡಿಬಿಟ್ಟು ಮಕ್ಕಳನ್ನ ಕರ್ಕೊಂಡು ಆಚೆ ಬಂದೆ. ಚೆನ್ನಾಗಿ ಗಾಳಿ ಬರ್ತಿತ್ತು, ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇದು ಸರ್ಕಲ್ಲು ಯಾರ್ದಿದು? ನಿಂದ? ಏನು ಮಾಡ್ತಿದ್ಯಾ? ಓಕೆ, ನೆಕ್ಸ್ಟ್ ಗಮ್ಯದು. ಗಮ್ಯ ಏನು ಮಾಡ್ತಿದ್ಯಾ? ಸರ್ಕಲ್ಸಾ? ಹೌದಾ? ಸಾಕು, ಬನ್ನಿ ಮನೆಗೆ ಹೋಗೋಣ. ಬನ್ನಿ, ಟೈಮ್ ಆಯಿತು, ಮನೆಗೆ ಹೋಗೋಣ ಬನ್ನಿ. ಸರಿ, ಆಯಿತು ತಗೊಂಡೋಗೋಣ ನಡಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ನಾನು ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್, ಟೇಕ್ ಕೇರ್.